ಕೋಲಾರ ಜಿಲ್ಲೆಯ KDP ಮೀಟಿಂಗು. ಇದು ಹಿಂದೆ ಕೂಡ ನಾನು 15-16ರಲ್ಲಿ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಮತ್ತೆ ಈ ಬಾರಿ ಉಸ್ತುವಾರಿ ಸಚಿವನಾಗಿ ನಮ್ಮ ರಾಜ್ಯ ಸರ್ಕಾರ ನೇಮಕ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ 6 ಜನ ಶಾಸಕರುಗಳು ಬಂದಿದ್ದಾರೆ. ನಮ್ಮ ವೆಂಕಟರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು, ಮಂಜುನಾಥ್ ಅವರು, ಹಾಗೆ ನಂಜೇಗೌಡರು, ತಿರುಪಕರ್ ಅವರು, ಇಬ್ಬರು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಶ್ರೀನಿವಾಸ ಮತ್ತೆ ಮೆಹರೋಜ್ ಅವರು, ಗ್ಯಾರಂಟಿ ರಾಜ್ಯ ಉಪಾಧ್ಯಕ್ಷರು ಮಂಜುನಾಥ್ ಹೇಳಿದೆ. ಇಬ್ಬರು ಮಂಜುನಾಥ್ ಆಯ್ತು, ಬತ್ತೂರು ಮಂಜುನಾಥ್, ಮಂಜುನಾಥ್, ಇಬ್ಬರು ಮಂಜುನಾಥ್ ಅವರು ಎಲ್ಲ ಶಾಸಕರು ಇದ್ದಾರೆ. 100% ಹಾಜರಾತಿ. ಮತ್ತೆ ಇವತ್ತು ಹೆಚ್ಚು ನಮಗೆ ಒತ್ತು ಕೊಟ್ಟಿದ್ದು ಎಲ್ಲ ಶಾಸಕರು ಕೂಡ ಕುಡಿಯೋ ನೀರಿನ ಬಗ್ಗೆ. ಯಾಕಂದ್ರೆ ಈ ಬಾರಿ ಮಳೆ ಕೈ ಕೊಟ್ಟಿದೆ. ಬಿತ್ತನೆ ಆಗಿರ್ತಕ್ಕಂಥದ್ದು ಕೂಡ ಮೊಳಕೆ ಹೊಡೆದಿಲ್ಲ. ಮತ್ತೆ ಆಗಸ್ಟ್ನಲ್ಲಿ ಮಳೆ ಬಂದರೆ ರಾಗಿ ಬೆಳೆಯೋದಕ್ಕೆ ಅವಕಾಶ ಇರಲಿ ಅಂತೇಳಿ ನಮ್ಮ ಇಲಾಖೆಯವರು, ಕೃಷಿ ಇಲಾಖೆಯವರು ಬಿತ್ತನೆ ಬೀಜ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಮೇವು ಎರಡನೇದಾಗಿ, ಮತ್ತೆ ಮೇವಿಗೂ ಕೂಡ ಸಾಕಷ್ಟು ಬೋರ್ವೆಲ್ಸ್ ಇದೆ. ಸುಮಾರು 45,000 ಬೋರ್ವೆಲ್ಸ್ ಇದೆ. ಅವ್ರಿಗೂ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಂಜೇಗೌಡರು ಹಾಲು ಒಕ್ಕೂಟದ ಅಧ್ಯಕ್ಷರು, ಅವರು ಕೂಡ ಅನೇಕ ಪ್ರೋತ್ಸಾಹಗಳನ್ನು ಕೂಡ ಹಣ ಕೊಡೋದ್ರ ಮುಖಾಂತರ, ಮತ್ತೆ ಇನ್ನೊಂದು ಹೊಸ ಕಾರ್ಯಕ್ರಮ ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು ಅವರು, ಇವರು ಸದಸ್ಯರಲ್ಲಿ ಸುಮಾರು ಪ್ರತಿ ವರ್ಷ ಕೂಡ 1,000 ಎಮ್ಮೆ ಬೇರೆ ಕಡೆಯಿಂದ ಕಲಿಸಿ ಹಾಲಿನ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೂ ಕೂಡ ಅದನ್ನು ಕೂಡ ವಿಚಾರ ಕೂಡ ಅವರು ಹೇಳಿದರು. ಮೇವಿಗೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಮತ್ತೆ ಬಿತ್ತನೆ ಬೀಜ ಇದೆ, ಮತ್ತೆ ರಸಗೊಬ್ಬರ ಅದು ಕೂಡ ಎಲ್ಲರೂ ಇಟ್ಕೊಂಡಿದ್ದಾರೆ. ಆಗಸ್ಟಲ್ಲಿ ಮಳೆ ಬಂದರೆ ಮತ್ತೆ ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ಅದನ್ನು ಬಹಳ ಸ್ಪಷ್ಟವಾಗಿ ನಮ್ಮ CA ಅವರು ಹೇಳಿದ್ದೀನಿ. ಈಗ 1 ಕೋಟಿ ಇದೆ, ಹೊಸ ಬೋರ್ವೆಲ್ ಹಾಕಬೇಕಾದ್ರೆ 1 ಕೋಟಿ ಸಾಕಾಗಲ್ಲ. ಹೆಚ್ಚಿನ ಅದನ್ನ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೊಡ್ಸೋ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಅದು ಕೇಂದ್ರದ ಇದರಲ್ಲಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು. ಈಗ ರಸ್ತೆ ಮಾಡಬೇಕಾದ್ರೆ ಮರಗಳ ಎಣಿಕೆ, ಮತ್ತೆ ಮರಗಳ ದಪ್ಪದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತೆ ಪೂಜೆ ಮಾಡಿ 7-8 ತಿಂಗಳಾದ್ರೂ ಕೂಡ ರಸ್ತೆ ಮಾಡೋದಕ್ಕೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಹಣ ಕೂಡ ಜಾಸ್ತಿ ಕಟ್ಟಬೇಕಾಗಿದೆ ಡಿಪಾರ್ಟ್ಮೆಂಟ್ಗೆ. ಅದನ್ನೆಲ್ಲ ಕೂಡ ನಾವು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡಬೇಕು. ಅದು ಕೋಲಾರ ಜಿಲ್ಲೆ ಒಂದೇ ಸಮಸ್ಯೆ ಇಲ್ಲ, ರಾಜ್ಯದ ಎಲ್ಲ ಕಡೆ ಕೂಡ ಈ ಸಮಸ್ಯೆಗಳಿರುತ್ತೆ. ಮತ್ತೆ ಹಲವಾರು ವರ್ಷಗಳಿಂದ ಉಳ್ತಾ ಇರ್ತಕ್ಕಂಥ ಭೂಮಿನ ಫಾರೆಸ್ಟ್ ಏಕಾಏಕಿ ತಗೊಳ್ತಾರೆ ಅಂತ ನಾರಾಯಣ